ಅಧ್ಯಾಯ 1 ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಮೊದಲನೇ ಪ್ರಶ್ನೆ, 1453ರಲ್ಲಿ ಅಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಉತ್ತರ ಕಾನ್ಸ್ಟಾಂಟಿನೋಪಲ್. ಎರಡನೇ ಪ್ರಶ್ನೆ, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಡ್ಯಾಶ್ ವಾಸ್ಕೋ ಡಿ ಗಾಮ. ಮೂರನೇ ಪ್ರಶ್ನೆ, 1741ರಲ್ಲಿ ಡಚ್ಚರು ಡ್ಯಾಶ್ ಮೇಲೆ ಯುದ್ಧ ಸಾರಿದರು. ಉತ್ತರ ಕೋಲೆಚಲ್. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಡ್ಯಾಶ್. ಉತ್ತರ ಪುಡುಚೇರಿ. ಐದನೇ ಪ್ರಶ್ನೆ, 1757ರಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲನ್ ನಡುವೆ ನಡೆದ ಕದನ ಡ್ಯಾಶ್. ಪ್ಲಾಸಿ. ಆರನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಾಂಗ್ಲಾದ ದಿವಾನಿ ಹಕ್ಕುಗಳು ಡ್ಯಾಶ್ ನೀಡಿದನು. ಶಾ ಆಲಂ II. ಏಳನೇ ಪ್ರಶ್ನೆ, ಬಾಂಗ್ಲಾದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್. ರಾಬರ್ಟ್ ಕ್ಲೈವ್. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 1, ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು? ಉತ್ತರ, ಭಾರತದ ಮಸಾಲೆ ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮತ್ತು ಇತರ ಉತ್ಪನ್ನಗಳಿಗೆ ಯುರೋಪ್ನಲ್ಲಿ ಅಪಾರ ಬೇಡಿಕೆ ಇತ್ತು. ಮಧ್ಯಕಾಲದಲ್ಲಿಯೂ ಯುರೋಪ್, ಭಾರತದ ಮತ್ತು ಏಷ್ಯಾದ ಇತರ ದೇಶಗಳ ನಡುವೆ ವ್ಯಾಪಾರ ನಿರಂತರವಾಗಿ ನಡೆಯುತ್ತಿತ್ತು. ವ್ಯಾಪಾರದ ಮಾರ್ಗ ಮತ್ತು ಕೇಂದ್ರಗಳು. ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಮೊದಲು ಪೂರ್ವ ರೋಮನ್ ಬೈಜೆಂಟೈನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಅಲ್ಲಿಂದ ಇಟಲಿ, ರೋಮನ್ ಸಾಮ್ರಾಜ್ಯದ ಭಾಗ. ವರ್ತಕರು ಆ ಸರಕುಗಳನ್ನು ಖರೀದಿಸಿ ಯುರೋಪಿನ ವಿವಿಧ ದೇಶಗಳಲ್ಲಿ ಮಾರಾಟ ಮಾಡುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ನ ಮಹತ್ವ. ಕಾನ್ಸ್ಟಾಂಟಿನೋಪಲ್ ಒಂದು ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಇದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದೇ ಪರಿಗಣಿಸಲಾಗಿತ್ತು. ವ್ಯಾಪಾರ ಏಕಸ್ವಾಮ್ಯ. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬರು ಏಕಸ್ವಾಮ್ಯ ಸಾಧಿಸಿದ್ದರು. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯ ಸಾಧಿಸಿದ್ದರು. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಹಲವಾರು ಐತಿಹಾಸಿಕ ಮತ್ತು ಆರ್ಥಿಕ ಕಾರಣಗಳಿವೆ. ಕಾನ್ಸ್ಟಾಂಟಿನೋಪಲ್ ಪತನ. 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡರು. ಇದರಿಂದ ಯುರೋಪ್ ಮತ್ತು ಭಾರತದ ನಡುವಿನ ಸಾಂಪ್ರದಾಯಿಕ ಭೂ ಮತ್ತು ಸಮುದ್ರ ವ್ಯಾಪಾರ ಮಾರ್ಗಗಳ ಮೇಲೆ ಟರ್ಕರ ನಿಯಂತ್ರಣ ಬಂದಿತು. ಅವರು ಯುರೋಪಿಯನ್ ವ್ಯಾಪಾರಿಗಳ ಮೇಲೆ ಹೆಚ್ಚಿನ ಸುಂಕಗಳನ್ನು ವಿಧಿಸಿದರು ಮತ್ತು ವ್ಯಾಪಾರಕ್ಕೆ ಅಡ್ಡಿಪಡಿಸಿದರು. ಇದರಿಂದಾಗಿ ಹೊಸ ಅಡೆತಡೆಯಿಲ್ಲದ ಮಾರ್ಗ ಅಗತ್ಯ ಉಂಟಾಯಿತು. ಮಸಾಲೆ ಪದಾರ್ಥಗಳ ಬೇಡಿಕೆ. ಯುರೋಪ್ನಲ್ಲಿ ಮಸಾಲೆ ಪದಾರ್ಥಗಳಿಗೆ ಮೆಣಸು, ಲವಂಗ, ಏಲಕ್ಕಿ ಇತ್ಯಾದಿ ಅಗಾಧ ಬೇಡಿಕೆ ಇತ್ತು. ಇವು ಆಹಾರ ಸಂರಕ್ಷಣೆ, ಔಷಧೀಯ ಉದ್ದೇಶಗಳು ಮತ್ತು ರುಚಿಗಾಗಿ ಅತ್ಯಗತ್ಯವಾಗಿದ್ದವು. ಈ ಮಸಾಲೆಗಳು ಅರಬ್ ಮಧ್ಯವರ್ತಿಗಳ ಮೂಲಕ ಯುರೋಪ್ ತಲುಪುತ್ತಿದ್ದುದರಿಂದ ಅವುಗಳ ಬೆಲೆ ತುಂಬ ಹೆಚ್ಚಾಗಿತ್ತು. ನೇರವಾಗಿ ಮಸಾಲೆಗಳನ್ನು ಪಡೆಯುವ ಆಸೆ ಹೆಚ್ಚಾಯಿತು. ಆರ್ಥಿಕ ಲಾಭದ ಆಸೆ. ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಭಾರತದಿಂದ ವ್ಯಾಪಾರ ಮಾಡಿದರೆ ಯುರೋಪಿಯನ್ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಸಿಗುತ್ತದೆ ಎಂಬ ನಿರೀಕ್ಷೆಯಿತ್ತು. ನೌಕಾಯಾನ ತಂತ್ರಜ್ಞಾನದಲ್ಲಿ ಪ್ರಗತಿ. 15ನೇ ಶತಮಾನದಲ್ಲಿ ದಿಕ್ಸೂಚಿ ನಕ್ಷೆಗಳು, ಹೊಸ ವಿನ್ಯಾಸ ಹಡಗುಗಳು, ಕಾರ್ವೆಲ್ ಮತ್ತು ಖಗೋಳಶಾಸ್ತ್ರದ ಜ್ಞಾನದಲ್ಲಿ ಗಣನೀಯ ಪ್ರಗತಿಯಾಗುತ್ತಿತ್ತು. ಇದು ಸಮುದ್ರಯಾನವನ್ನು ಹೆಚ್ಚು ಸುರಕ್ಷಿತ ಮತ್ತು ದೂರ ಪ್ರಯಾಣಕ್ಕೆ ಸೂಕ್ತವಾಗಿಸಿತು. ಭೂಗೋಳಶಾಸ್ತ್ರದ ತಿಳುವಳಿಕೆ. ಭೂಮಿ ಗುಂಡಗಿದೆ ಎಂಬ ಕಲ್ಪನೆ ದೃಢವಾಗಿದ್ದರಿಂದ
ಪೂರ್ವಕ್ಕೆ ತಲುಪಲು ಪಶ್ಚಿಮದ ಮೂಲಕ ಪ್ರಯಾಣಿಸಬಹುದು ಎಂಬ ವಿಶ್ವಾಸ ಹೆಚ್ಚಾಯಿತು. ರಾಜಕೀಯ ಪ್ರೋತ್ಸಾಹ. ಪೋರ್ಚುಗಲ್ ಮತ್ತು ಸ್ಪೇನ್ನಂತಹ ಯುರೋಪಿಯನ್ ರಾಷ್ಟ್ರಗಳು ಹೊಸ ಪ್ರದೇಶಗಳನ್ನು ಅನ್ವೇಷಿಸಲು ಮತ್ತು ವಸಾಹತುಗಳನ್ನು ಸ್ಥಾಪಿಸಲು ಮತ್ತು ತಮ್ಮ ರಾಜವಂಶಗಳಿಗೆ ಪ್ರೋತ್ಸಾಹ ನೀಡಿದವು. ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನ್ನರನ್ನು ಪಟ್ಟಿ ಮಾಡಿ. ಪೋರ್ಚುಗೀಸರು. ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಮೊದಲ ಯುರೋಪಿಯನ್ನರು ವಾಸ್ಕೋ ಡ ಗಾಮ 1498ರಲ್ಲಿ ಕ್ಯಾಲಿಕಟೆ ತಲುಪುವ ಮೂಲಕ ಈ ಮಾರ್ಗವನ್ನು ಕಂಡುಹಿಡಿದನು. ಅವರು ಗೋವಾ, ದಮನ್ ದಿಯುಗಳಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಡಚ್ಚರು. ಪೋರ್ಚುಗೀಸರು ನಂತರ ಬಂದ ಇವರು ಮುಖ್ಯವಾಗಿ ಮಸಾಲೆ ವ್ಯಾಪಾರದ ಮೇಲೆ ಗಮನ ಹರಿಸಿದರು. ಇವರು ಪುಲಿಕಟ್, ನಾಗಪಟ್ಟಣಂ, ಚಿನ್ಸುರದಲ್ಲಿ ನೆಲೆಗಳನ್ನು ಸ್ಥಾಪಿಸಿದರು. ಇಂಗ್ಲಿಷರು. ಬ್ರಿಟಿಷರು. 1600ರಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ನಂತರ ಭಾರತಕ್ಕೆ ಬಂದರು. ಇವರು ಸೂರತ್, ಮದ್ರಾಸ್, ಚೆನ್ನೈ, ಕಲ್ಕತ್ತಾ ಮತ್ತು ಬಾಂಬೆಯಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿ ಭಾರತದಲ್ಲಿ ತಮ್ಮ ರಾಜಕೀಯ ಅಧಿಕಾರವನ್ನು ಕ್ರಮೇಣವಾಗಿ ಹೆಚ್ಚಿಸಿಕೊಂಡರು. ಫ್ರೆಂಚರು. 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು. ಇವರು ಪುದುಚೇರಿ, ಚಂದ್ರನಗರ, ಮಾಹೆ, ಕರೈಕಲ್ನಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಬ್ರಿಟಿಷರ ಪ್ರಬಲ ಸ್ಪರ್ಧಿಗಳಾಗಿದ್ದರು. ಜೈನರು. ಇವರು ಸಹ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದರು, ಆದರೆ ಹೆಚ್ಚು ಪ್ರಭಾವ ಬೀರಲಿಲ್ಲ. ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಮಾರ್ತಾಂಡವರ್ಮನು ತಿರುವಾಂಕೂರು ಸಂಸ್ಥಾನದ ಪ್ರಬಲ ರಾಜನಾಗಿದ್ದನು. ಡಚ್ಚರು ತಿರುವಾಂಕೂರಿನಿಂದ ಮಸಾಲೆ ಪದಾರ್ಥಗಳ, ವಿಶೇಷವಾಗಿ ಮೆಣಸಿನ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದರು. ಮಾರ್ತಾಂಡವರ್ಮನು ಇದನ್ನು ವಿರೋಧಿಸಿದನು. 1741ರಲ್ಲಿ ಕೊಳಚಲ್ ಕದನದಲ್ಲಿ ಬ್ಯಾಟಲ್ ಆಫ್ ಕೊಳಚಲ್ ಮಾರ್ತಾಂಡವರ್ಮನು ಡಚ್ಚರನ್ನು ಹೀನಾಯವಾಗಿ ಸೋಲಿಸಿದನು. ಈ ಯುದ್ಧವು ಭಾರತದಲ್ಲಿ ಡಚ್ಚರ ಪ್ರಭಾವಕ್ಕೆ ದೊಡ್ಡ ಹೊಡೆತ ನೀಡಿತು. ಮಾರ್ತಾಂಡವರ್ಮನು ಡಚ್ ಕಮಾಂಡರ್ ಡೆ ಲಾನಾಯ್ ಸೇರಿದಂತೆ ಅನೇಕ ಡಚ್ ಸೈನಿಕರನ್ನು ಸೆರೆಹಿಡಿದನು. ಡೆ ಲಾನಾಯ್ ನಂತರ ಮಾರ್ತಾಂಡವರ್ಮನ ಸೈನ್ಯಕ್ಕೆ ತರಬೇತುದಾರನಾಗಿ ಸೇವೆ ಸಲ್ಲಿಸಿದನು. ಈ ಸೋಲಿನ ನಂತರ ಡಚ್ಚರು ಭಾರತದಲ್ಲಿ ತಮ್ಮ ವಾಣಿಜ್ಯ ಮತ್ತು ರಾಜಕೀಯ 1753ರ ಆಗಸ್ಟ್ 15ರಂದು ತಿರುವಾಂಕೂರಿನ ರಾಜ ಮಾರ್ತಾಂಡವರ್ಮ ಮತ್ತು ಡಚ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಒಂದು ಮಹತ್ವದ ಒಪ್ಪಂದ ನಡೆಯಿತು. ಈ ಒಪ್ಪಂದದ ಅಡಿಯಲ್ಲಿ ಡಚ್ ಪಡೆಗಳು ತಮ್ಮ ಸಂಪೂರ್ಣ ಅಧಿಕಾರವನ್ನು ತಿರುವಾಂಕೂರು ಸಂಸ್ಥಾನಕ್ಕೆ ಒಪ್ಪಿಸಿ ಮಾರ್ತಾಂಡವರ್ಮನಿಗೆ ಶರಣಾದವು. ಮಾರ್ತಾಂಡವರ್ಮನು ತಿರುವಾಂಕೂರಿನ ಸ್ವಾಯತ್ತತೆಯನ್ನು ಕಾಪಾಡಿಕೊಂಡನು ಮತ್ತು ಡಚ್ಚರ ವಾಣಿಜ್ಯ ಏಕಸ್ವಾಮ್ಯವನ್ನು ಅಂತ್ಯಗೊಳಿಸಿದನು. ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ. ಎರಡನೇ ಕಾರ್ನಾಟಿಕ್ ಯುದ್ಧದ ಪ್ರಮುಖ ಘಟನೆಗಳು ಮತ್ತು ಪರಿಣಾಮಗಳು. ಹೈದರಾಬಾದ್ನ ನಿಜಾಂ ಆಗಿದ್ದ ಅಸಫ್ ಜಾನ್ ಇನ್ನೊಬ್ಬ ಮಗನಾದ ಸಲಾಬತ್ ಜಂಗ್ನನ್ನು ಫ್ರೆಂಚರು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು. ಅವನ ರಕ್ಷಣೆಗಾಗಿ ಫ್ರೆಂಚರು ತಮ್ಮ ಸೈನ್ಯದೊಂದಿಗೆ ಬಸ್ಸಿ ಎಂಬ ಅಧಿಕಾರಿಯನ್ನು ಹೈದರಾಬಾದ್ನ ಆಸ್ಥಾನದಲ್ಲಿ ನೇಮಿಸಿದರು. ಮತ್ತೊಂದೆಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕರ್ನಾಟಕದ ನವಾಬನಾಗಿದ್ದನು. ಆದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿ ರಾಬರ್ಟ್ ಕ್ಲೈವನು ಕರ್ನಾಟಕದ ರಾಜಧಾನಿ ಆರ್ಕಾಟ್ ಮೇಲೆ ಆಕ್ರಮಣ ಮಾಡಿದನು. ಈ ಆಕ್ರಮಣದಲ್ಲಿ ರಾಬರ್ಟ್ ಕ್ಲೈವ್ ಫ್ರೆಂಚರು ಮತ್ತು ಚಂದಾ ಸಾಹೇಬನನ್ನು ಸೋಲಿಸಿದನು. ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬನನ್ನು ಬಂಧಿಸಿ ಹತ್ಯೆ ಮಾಡಲಾಯಿತು. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ್ನ ಮಗನಾದ ಮುಹಮ್ಮದ್ ಅಲಿಯನ್ನು ನವಾಬನನ್ನಾಗಿ ನೇಮಕ ಮಾಡಿದರು. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ನವಾಬನ ವಿರೋಧಿಗಳಾದ ಮಾಣಿಕ್ ಚಂದ್, ಓಮಿಚಂದ್, ಜಗನ್
ಸೇಠ್ ಮುಂತಾದ ಶ್ರೀಮಂತರನ್ನು ತನ್ನ ಕಡೆಗೆ ಸೆಳೆದುಕೊಂಡ ನಂತರ ಸಿರಾಜ್ನ ಸೇನಾಪತಿ ಮೀರ್ ಜಾಫರ್ಗೆ ನವಾಬನ ಪಟ್ಟ ನೀಡುವ ಆಮಿಷವೊಡ್ಡಿ ಯುದ್ಧದಲ್ಲಿ ತಟಸ್ಥವಾಗಿರುವಂತೆ ಅವನನ್ನು ಒಪ್ಪಿಸಿದನು. ರಾಬರ್ಟ್ ಕ್ಲೈವ್ 1757 ಜೂನ್ 23ರಂದು ಸಿರಾಜ್ ಉದ್ ದೌಲಾ ಮೇಲೆ ಪ್ಲಾಸಿ ಎಂಬಲ್ಲಿ ಈ ಕದನ ನಡೆಯಿತು. ಮೀರ್ ಜಾಫರ್ ಯುದ್ಧದಲ್ಲಿ ಭಾಗವಹಿಸದೆ ತಟಸ್ಥನಾಗಿದ್ದನು. ಯುದ್ಧಭೂಮಿಯಿಂದ ತಪ್ಪಿಸಿಕೊಂಡ ಸಿರಾಜ್ ಉದ್ ದೌಲನನ್ನು ಸೆರೆ ಹಿಡಿದು ಕೊಲ್ಲಲಾಯಿತು. ಕಾರಣಗಳು: ದಸ್ತಕಗಳ ದುರುಪಯೋಗ. ಕಂಪನಿಯು ವ್ಯಾಪಾರಕ್ಕಾಗಿ ಬಳಸಲು ನೀಡಲಾಗಿದ್ದ ದಸ್ತಕಗಳನ್ನು ಸುಂಕವಿಲ್ಲದೆ ವ್ಯಾಪಾರ ಮಾಡುವ ಪರವಾನಗಿ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಕಂಪನಿಯ ನೌಕರರು ತಮ್ಮ ವೈಯಕ್ತಿಕ ವ್ಯಾಪಾರಕ್ಕೂ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದರು. ಅನುಮತಿಯಿಲ್ಲದೆ ಕೋಟೆಯ ದುರಸ್ತಿ. ಫ್ರೆಂಚರು ವ್ಯಾಪಾರಿ ಕೋಟೆಗಳನ್ನು ಶಸ್ತ್ರಾಸ್ತ್ರಗಳಿಂದ ಬಲಪಡಿಸಲು ಪ್ರಾರಂಭಿಸಿದರು. ಬ್ರಿಟಿಷರು ನವಾಬನ ಅನುಮತಿ ಪಡೆಯದೆ ಕೋಲ್ಕತ್ತಾದ ಫೋರ್ಟ್ ವಿಲಿಯಂ ಕೋಟೆಯನ್ನು ದುರಸ್ತಿಗೊಳಿಸಿ ಫಿರಂಗಿಗಳನ್ನು ಇರಿಸಿದರು. ಫಿರಂಗಿಗಳನ್ನು ತೆಗೆದುಹಾಕುವಂತೆ ಸಿರಾಜ್ ಆದೇಶಿಸಿದರೂ ಬ್ರಿಟಿಷರು ಅದನ್ನು ಪಾಲಿಸಲಿಲ್ಲ. ಕಪ್ಪು ಕೋಣೆ ದುರಂತ. ಬ್ರಿಟಿಷರ ವರ್ತನೆಯಿಂದ ಸಿರಾಜ್ ಉದ್ ದೌಲಾ ಕೋಪಗೊಂಡು ಬ್ರಿಟಿಷರ ಫೋರ್ಟ್ ವಿಲಿಯಂ ಕೋಟೆಯ ಮೇಲೆ ಆಕ್ರಮಣ ಮಾಡಿ ಸೆರೆ ಸಿಕ್ಕಿದ್ದ 146 ಬ್ರಿಟಿಷರನ್ನು ಸಿರಾಜ್ ಒಂದು ಚಿಕ್ಕ ಕೋಣೆಯಲ್ಲಿ ಬಂಧಿಸಿದನು. ಇದರಲ್ಲಿ 123 ಮಂದಿ ಉಸಿರುಗಟ್ಟಿ ಸಾವನ್ನಪ್ಪಿದರು ಮತ್ತು ಕೇವಲ 23 ಮಂದಿ ಮಾತ್ರ ಬದುಕುಳಿದರು. ಪ್ಲಾಸಿ ಕದನದ ಪರಿಣಾಮಗಳು. ಭಾರತೀಯರ ದೌರ್ಬಲ್ಯಗಳ ಪ್ರದರ್ಶನ. ಈ ಯುದ್ಧವು ಭಾರತೀಯ ಆಡಳಿತಗಾರರಲ್ಲಿದ್ದ ಅನೈಕ್ಯತೆ, ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗದಲ್ಲಿದ್ದ ಲೋಭಿತನವನ್ನು, ದುರಾಸೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸಿತು. ನವಾಬನಿಗೆ ಆತನದೇ ಜನರ ಮತ್ತು ಸೈನ್ಯಾಧಿಕಾರಿಗಳ ದ್ರೋಹವೇ ಸೋಲಿಗೆ ಮುಖ್ಯ ಕಾರಣವಾಯಿತು. ಮೀರ್ ಜಾಫರ್ ನವಾಬನಾಗಿ ನೇಮಕ. ಯುದ್ಧದ ಪೂರ್ವಭಾವಿ ಒಪ್ಪಂದದ ಪ್ರಕಾರ ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಆದರೆ ಅವನು ಬ್ರಿಟಿಷರ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸಬೇಕಿತ್ತು. ಬಕ್ಸರ್ ಕದನದ ಪರಿಣಾಮಗಳಾವುವು? ಬಕ್ಸರ ಕದನ 1764 ಪ್ಲಾಸಿ ಕದನಕ್ಕಿಂತಲೂ ಹೆಚ್ಚು ನಿರ್ಣಾಯಕ ಯುದ್ಧವಾಗಿದ್ದು ಮತ್ತು ಭಾರತದಲ್ಲಿ ಬ್ರಿಟಿಷ್ ರಾಜಕೀಯ ಅಧಿಕಾರವನ್ನು ಮತ್ತಷ್ಟು ದೃಢಪಡಿಸಿತು. ಈ ಯುದ್ಧವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬಂಗಾಳದ ಪದಚ್ಯುತ ನವಾಬ್ ಮೀರ್ ಕಾಸಿಂ, ಅವಧ್ ನವಾಬ್ ಫುಜ್ ಉದ್ ದೌಲಾ ಮತ್ತು ಮುಘಲ್ ಚಕ್ರವರ್ತಿ ಶಾ ಆಲಂರ ಸಂಯುಕ್ತ ಸೇನೆಗಳ ನಡುವೆ ನಡೆಯಿತು. ದಿವಾನಿ ಹಕ್ಕುಗಳ ಸ್ವಾಧೀನ. ಯುದ್ಧದಲ್ಲಿ ಬ್ರಿಟಿಷರು ವಿಜಯಿಗಳಾದ ನಂತರ ಮುಘಲ್ ಚಕ್ರವರ್ತಿ ಶಾ ಆಲಂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ, ಬಿಹಾರ ಮತ್ತು ಒರಿಸ್ಸಾದ ದಿವಾನಿ ಹಕ್ಕುಗಳನ್ನು ಕಂದಾಯ ಸಂಗ್ರಹಿಸುವ ಹಕ್ಕು ನೀಡಿದನು. ಬಂಗಾಳದಲ್ಲಿ ದ್ವಿಮುಖ ಆಡಳಿತ. ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಆಡಳಿತ ಡ್ಯುಯಲ್ ಗವರ್ನಮೆಂಟ್ ಪದ್ಧತಿಯನ್ನು ಜಾರಿಗೆ ತಂದನು. 1765 ಇದರ ಅಡಿಯಲ್ಲಿ ಕಂದಾಯ ಸಂಗ್ರಹದ ಅಧಿಕಾರಿ ದಿವಾನಿ ಬ್ರಿಟಿಷರ ಕೈಯಲ್ಲಿತ್ತು. ಆದರೆ ಆಡಳಿತಾತ್ಮಕ ಜವಾಬ್ದಾರಿಗಳು ನಿಜಾಮದ ಕಾನೂನು ಮತ್ತು ಸುವ್ಯವಸ್ಥೆ ನವಾಬನ ಹೆಗಲಿಗಿದ್ದವು. ಶಾ ಆಲಂನ ಹಕ್ಕುಗಳ ತ್ಯಾಗ. ಶಾ ಆಲಂ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿಗಳನ್ನು ಪಡೆಯುವ ಒಪ್ಪಂದಕ್ಕೆ ಸಹಿ ಹಾಕಿ ಬಂಗಾಳದ ಮೇಲಿನ ತನ್ನ ಎಲ್ಲ ಹಕ್ಕುಗಳನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. ಇದು ಮುಘಲ್ ಚಕ್ರವರ್ತಿ ಬ್ರಿಟಿಷರ ಕೈಗೊಂಬೆಯಾಗಿದ್ದನ್ನು ಸ್ಪಷ್ಟಪಡಿಸಿತು. ಅವಧ್ ನವಾಬನಿಗೆ ಯುದ್ಧ ಪರಿಹಾರದ ಹೊರೆ. ಯುದ್ಧದಲ್ಲಿ ಸೋತ ಒಳ ಒಕ್ಕೂಟದ ಭಾಗವಾಗಿದ್ದ ಅವಧ್ನ ನವಾಬನಾದ ಫುಜ್ ಉದ್ ದೌಲಾನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಇದು ಅವನ ಆರ್ಥಿಕ ಸ್ಥಿತಿಯನ್ನು ದುರ್ಬಲಗೊಳಿಸಿತು ಮತ್ತು ಬ್ರಿಟಿಷರ ಅಧೀನಕ್ಕೆ ತಂದಿತು.
ಬಂಗಾಳದ ಸಂಪೂರ್ಣ ಆಡಳಿತ ಕಂಪನಿ ವಶಕ್ಕೆ. ಯುದ್ಧದ ನಂತರ ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಸಂಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸಲು ಪ್ರಾರಂಭಿಸಿತು. ಇದರೊಂದಿಗೆ ಬಂಗಾಳವು ಬ್ರಿಟಿಷರ ನೇರ ನಿಯಂತ್ರಣಕ್ಕೆ ಬಂತು. ಇದು ನಂತರ ದ್ವಿಮುಖ ಆಡಳಿತ ಪದ್ಧತಿಗೆ ಕಾರಣವಾಯಿತು.